ವೀಕ್ಷಕರೇ ನಮಸ್ಕಾರ. ಕುಡಿಯುವ ನೀರಿನ ಭ್ರಷ್ಟಾಚಾರ ವಿಚಾರವಾಗಿ ಒಂದಿಷ್ಟು ಸುದ್ದಿ ಹರಿದಾಡ್ತಾ ಇದೆ. ಈ ವಿಚಾರವಾಗಿ ಸ್ಥಳೀಯ ನಾಯಕರು ಮತ್ತು ಗ್ರಾಮಸ್ಥರು ಏನು ಹೇಳ್ತಾರೆ? ಸರ್ ನಮಸ್ತೆ. ನಮಸ್ತೆ. ಏನಿದು ಕುಡುಮಲ್ಗೆ ಬಾವಿ ಭ್ರಷ್ಟಾಚಾರ, ಕುಡಿಯುವ ನೀರಿನ ಬಾವಿನಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಒಂದಿಷ್ಟು ಮಾಹಿತಿ ಹರಿದಾಡ್ತಾ ಇದೆ. ಏನಾಗಿದೆ ಸರ್? 2021-22ನೇ ಇಸ್ವಿಲಿ ಒಂದು ಬಾವಿ ಮಂಜೂರಾಗಿರ್ತದೆ. ಬಾವಿ ತಾಲೂಕ್ ಪಂಚಾಯತಿ ಸದಸ್ಯರಾದ ಶ್ರುತಿ ವೆಂಕಟೇಶ್ ಅವರ ಅನುದಾನದ ಅಡಿಯಲ್ಲಿ ಬಾವಿ ಮಂಜೂರಾಗಿರ್ತದೆ. ಅವರು ಈ ಕ್ಷೇತ್ರದ ತಾಲೂಕ್ ಪಂಚಾಯತ್ ಸದಸ್ಯರಲ್ಲ, ಆದರೂ ಕೂಡ ನಮಗೆ ಬಾವಿಯನ್ನು ಮಂಜೂರು ಮಾಡಿ ಕೊಟ್ಟಿರ್ತಾರೆ. ಬಾವಿ ಮಂಜೂರಾಗಿರುತ್ತೆ. ನಮಗೆ ರಿಂಗನ್ನು ಬಿಟ್ಟಿರ್ತಾರೆ. ಹಂಜಾ ಅನ್ನೋ ಒಂದು ಗುತ್ತಿಗೆದಾರರು ಈ ರಿಂಗನ್ನು ಇಲ್ಲಿ ಬಿಟ್ಟಿರ್ತಾರೆ. ಬಾವಿ ರಿಂಗ್ ಬಿಟ್ಟಿದ್ರಿಂದ ನಾವೇನು ಅಂದ್ಕೊಂಡು ಆಗುತ್ತೆ, ಬಾವಿ ಮುಂದೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಎಲ್ಲರೂ ಜನರು ಇದ್ದರು. ಬಟ್ ಆದರೆ 4 ವರ್ಷ ಆದರೂ ಆಗಿರಲಿಲ್ಲ. ಹಾಗಾಗಿ ಈ ಮಂಜೂರಾಗಿಲ್ಲ, ಶಾಂಕ್ಷನ್ ಆಗಿಲ್ಲ, ಹಾಗಾಗಿ ಇದು ನಿಂತೋಯ್ತು ಕಾಮಗಾರಿ ಅಂತೇಳಿ ಎಲ್ಲರೂ ಭಾವಿಸಿದರು. ಆದರೆ ಮೊನ್ನೆ ನಡೆದಂಥ ಸಾರ್ವಜನಿಕ ಲೆಕ್ಕಾಚಾರ ಸೋಷಿಯಲ್ ಆಡಿಟಲ್ಲಿ ಗಮನಿಸಿದಾಗ ಅದಕ್ಕೆ ಬಿಲ್ ಆಗಿದೆ. 1,24,000 ರೂಪಾಯಿ ಬಿಲ್ ಆಗಿತ್ತು. ಅದನ್ನು ಫೈಲ್ ತೆಗೆದು ನೋಡಿದಾಗ ಅದರಲ್ಲಿ ನಕಲಿ ಛಾಯಾಚಿತ್ರಗಳನ್ನ ಇಟ್ಟು ಬಿಲ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಬಾವಿನೇ ತೋಡಿಲ್ಲ, ಬಾವಿ ತೋಡಿರೋಂಥ ಫೋಟೋ ಇಲ್ಲಿದೆ. ಅದು ಗಮನಿಸಿದಾಗ ಅದು ಯಾವುದೋ ಬೇರೆ ಬಾವಿಯ ಫೋಟೋವನ್ನು ಇಟ್ಟು ಬಿಲ್ಲನ್ನು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಒಂದು ಯಾವುದೇ ಸರ್ಕಾರಿ ವ್ಯವಸ್ಥೆಯಲ್ಲಿ ಬಿಲ್ ಆಗಬೇಕಂದ್ರೆ ಲೇಯರ್ ವೈಸು ಸ್ಟೆಪ್ಸ್ಗಳಿದ್ದಾವೆ. ಏನಂದರೆ ಇಂಜಿನಿಯರ್ ಬಂದು ಅದನ್ನು ನೋಡಬೇಕು, ನಂತರ PDO NOC ಕೊಡಬೇಕು, ನಂತರ ತಾಲೂಕ್ ಪಂಚಾಯತಿಯಿಂದ ಬಿಲ್ಲು ಶಾಂಕ್ಷನ್ ಆಗುತ್ತೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಲೋಪ ಮಾಡಿದ್ದಾರೆ. ಒಂದು ಇಂಜಿನಿಯರು ಇಲ್ಲಿ ನೋಡಲೇ ಅದನ್ನು ಹಾಕ್ಕೊಟ್ಟಿದ್ದಾರೆ, ಮತ್ತು PDO NOC ಕೊಟ್ಟಿದ್ದಾರೆ ಇಲ್ಲಿ ಬಾವಿ ಇದೆ ಅಂತೇಳಿ. ಮತ್ತು ವಿಶೇಷ ಅಂದರೆ ನಮ್ಮ ಗ್ರಾಮ ಪಂಚಾಯಿತಿಯ ಮೆಂಬರ್ಗಳ ಗಮನಕ್ಕೆ ತರಲೇ PDO NOC ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಲೋಪ ಮಾಡಿದ್ದಾರೆ ಇದರಲ್ಲಿ. ಅದರಿಂದ ಯಾರ್ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಆಗಬೇಕು, ಮತ್ತು ಆ ರಿಕವರಿ ಆಗಬೇಕು, ಆ ಅಮೌಂಟ್ ರಿಕವರಿ ಆಗಬೇಕು. ಆ ಹಣದಿಂದ ರಿಕವರಿ ಆದಂತಹ ಹಣದಿಂದ ಇಲ್ಲೊಂದು ಬಾವಿ ಅವಶ್ಯಕತೆ ಇದೆ, ಬಾವಿಯನ್ನು ಮಾಡಿಕೊಡ್ಬೇಕು. ಕಾರ್ಯನಿರ್ವಹಣಾಧಿಕಾರಿ EO ಅವ್ರ ಹತ್ರ ಕೇಳ್ಕೊಳ್ತಿದ್ದೀವಿ, ದಯವಿಟ್ಟು ಆದಷ್ಟು ಬೇಗ ಈ ಮೊತ್ತದಲ್ಲಿ ನಮಗೆ ಇಲ್ಲಿ ಬಾವಿಯನ್ನು ತೋಡಿಸಿ ಕೊಡಬೇಕು. ತುಂಬ ಅಗತ್ಯತೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಬೇಕು. ಇಂಥ ಭ್ರಷ್ಟಾಚಾರ ಆಗಬಾರ್ದು. ಯಾವುದೋ ಕಾಮಗಾರಿ ಆಗಿದೆ ಅಂತೇಳಿ ಬಿಲ್ ಮಾಡಿಸ್ಕೊಳೋದು ತುಂಬ ದೊಡ್ಡ ತಪ್ಪಾಗುತ್ತೆ. ಇಲ್ಲಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ದೇವಸ್ಥಾನ, ಅವರೆಲ್ಲರಿಗೂ ಕೂಡ ತುಂಬ ದೊಡ್ಡ ಅನ್ಯಾಯವನ್ನು ಈ ಎಲ್ಲ ಅಧಿಕಾರಿಗಳು ಮಾಡಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ. ಯಾವ ಅವಧಿಲಿ ಆಗಿರೋದು ಸರ್ ಇದು? ಇದು 21-22ರಲ್ಲಿ ಆಗಿರೋದು. ಸೋಷಿಯಲ್ ಆಡಿಟ್ ನಡೆದಿದ್ದು ಲಾಸ್ಟ್ ವಾರ ನಡೆದಿರೋದು. ಪಂಚಾಯತಿ ಮೆಂಬರು ಪ್ರಶಾಂತ್ ಕುಕ್ಕಿ ಅವರಾಗಿದ್ರು. ಆದರೆ ತಾಲೂಕ್ ಪಂಚಾಯತಿ ಏನಾಗುತ್ತೆ ಅಂದರೆ ತಾಲೂಕಾದ್ಯಂತ ಎಲ್ಲಿ ಬೇಕಾದರೂ ಕೊಡ್ಬೋದು. ಎಲ್ಲೇ ಮೆಂಬರ್ ಆದರೂ ಕೂಡ ಯಾವ ವ್ಯಾಪ್ತಿಗೆ ಬೇಕಾದರೂ ಮೊತ್ತವನ್ನು ಕೊಡ್ಬೋದು. ಆದರೆ ಶ್ರುತಿ ವೆಂಕಟೇಶ್ ಅವರು ಒಂದಿನ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಎಲ್ಲ ಸಾರ್ವಜನಿಕರು ಕೇಳ್ಕೊಂಡಿದ್ರು, ಒಂದು ಬಾವಿಯನ್ನು ಮಾಡಿಸ್ಕೊಡಿ ಅಂತೇಳಿ. ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ರು, ಅವರು ಕೂಡ ಮಂಜೂರು ಮಾಡಿದ್ದೀವಿ ಅಂತ ಹೇಳಿದರು. ಮುಂದೆ ನಡೆದಂಥ ಕೋಲದಲ್ಲೂ ಕೂಡ ಅವರಿಗೆ ಸನ್ಮಾನವನ್ನು ಕೂಡ ಇಲ್ಲಿನ ಜನರು ಮಾಡಿದರು. ನಾನು ಕೃಷ್ಣಮೂರ್ತಿ ಬಿಳುವೆ, ಕುಡುಮಲ್ಗಿ ಗ್ರಾಮ ಪಂಚಾಯತಿಯ ನಿಕಟಪೂರ್ವ ಸದಸ್ಯ. ಕುಡುಮಲ್ಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ 2021-22ರ ಅನುದಾನದಲ್ಲಿ ಈ ಬಾವಿಗೆ ಅನುದಾನ ಮಂಜೂರಾಗಿರುತ್ತೆ. ನಂತರದ ಹಂತದಲ್ಲಿ ಇಲ್ಲಿ ರಿಂಗ್ಗಳನ್ನೆಲ್ಲ ಬಿಟ್ಬಿಟ್ಟು ಬಾವಿ ಕೆಲಸ ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ. ಸಾರ್ವಜನಿಕರೆಲ್ಲ ಏನು ಅಂದ್ಕೊಂಡಿರ್ತಾರೆ, ಸರ್ಕಾರದ ಕೆಲಸ 1 ವರ್ಷ 2 ವರ್ಷ ಹೆಚ್ಚು ಕಮ್ಮಿ ಆದ್ರೂ
ನಮಗೊಂದು ಬಾವಿ ಮಾಡಿಕೊಡ್ತಾರೆ ಅನ್ನೋ ಥರದಲ್ಲಿ ಇವರೆಲ್ಲ ಕಾಯ್ತಾಯಿದ್ರು. ನಮ್ಮ ಈ ಭಾಗದ ಪರಿಶಿಷ್ಟ ಜಾತಿಯ ಜನ ಸಹಜವಾಗಿ ಮಗ್ದರು. ಅವರು ನಂಬ್ಕೊಂಡು ಯಾವತ್ತಾದರೂ ಮಾಡಿಕೊಡ್ತಾರೆ ಅನ್ನಂಗೆ ಕಾಯ್ತಾಯಿದ್ರು. ಆ ನಂತರದಲ್ಲಿ ಅನುದಾನ ಬಂದ ನಂತರದಲ್ಲಿ ತಾಲೂಕ್ ಪಂಚಾಯತಿ ಡಿಸಾಲ್ವ್ ಆಗುತ್ತೆ. ನಂತರದಲ್ಲಿ ಚುನಾವಣೆ ಆಗಲ್ಲ. ಈಗ ಅಧಿಕಾರಿಗಳ ಆಡಳಿತ ಇರುತ್ತೆ. ಖಾಲಿ ಗ್ರಾಮ ಪಂಚಾಯತಿ ಮಾತ್ರ ಚಾಲ್ತಿಯಲ್ಲಿ ಇರ್ತದೆ. ನಂತರದಲ್ಲಿ ಅದು ನೆನೆಗುದಿಗೆ ಬಿದ್ದಿತ್ತು. ನಂತರದಲ್ಲಿ ಮೊನ್ನೆ ನಮ್ಮ ಕುಡಮಲಗಿ ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಲೆಕ್ಕಪತ್ರ ಪರಿಶೋಧನೆ ಸಂದರ್ಭದಲ್ಲಿ ಆ ಬಾವಿಗೆ ಸಂಪೂರ್ಣ ಇಟ್ಟಿರೋಂಥ ಅನುದಾನ ಸಂಪೂರ್ಣ ಮಂಜೂರಾಗಿದೆ ಮತ್ತು ಬಿಡುಗಡೆಯಾಗಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ನಕಲಿ ಬಾವಿ ತೋಡ್ತಾ ಇರೋಂತಹ ಫೋಟೋನ ಅದರಲ್ಲಿ ಇಟ್ಟಿದ್ದಾರೆ, ಎಲ್ಲೋ ಬೇರೆ ಒಂದು ಭಾಗದ್ದು ಅನ್ನೋದನ್ನು ಕಂಡು ಬಂದಾಗ ಸಾರ್ವಜನಿಕರು ತೀವ್ರ ಆಕ್ರೋಶ ಮತ್ತು ಬೇಸರ, ಅಸಮಾಧಾನನ ಹೊರಹಾಕಿದ್ರು. ಮತ್ತು ಅವರ ನಂಬಿಕೆನೇ ಕುಸ್ತು ಹೋಗೋಂಥ ಕೆಲಸ ಆಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ನೋಡಲ್ ಅಧಿಕಾರಿ ಲಿಂಗರಾಜ್ ಅವರು ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆ ತಂಡದ ನೇತೃತ್ವ ವಹಿಸಿದ್ದಂಥ ಮಮತಾ ಅವರು, ಅವ್ರ ಇಡೀ ತಂಡ, ಸಾರ್ವಜನಿಕರೆಲ್ಲ ಬಂದು ನೋಡಿದಾಗ ಈ ವಿಚಾರ ಗಮನಕ್ಕೆ ಬಂದು ಅವರು ವಿಚಾರನ ಮಹಜರು ಮಾಡಿಕೊಂಡು ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಸಹಿ ಮಾಡಿ ಅದನ್ನು ವಸೂಲಾತಿಗೆ ಗುರುತಿಸಿ ಮುಂದುವರ್ಕೊಂಡು ಹೋಗಿದ್ದಾರೆ. ಈಗ ಈ ಅನುದಾನ ಮಂಜೂರಾಗೋ ಹಂತದಲ್ಲಿ ಈಗ ನಕಲಿ ಫೋಟೋಗಳನ್ನ ಇಟ್ಟಿದ್ದಾರೆ. MB ಬರೆದಿದ್ದಾರೆ, ಯಾರು ಸರ್ಕಾರದ ಇಂಜಿನಿಯರ್ ಇದ್ದಾರೆ, ಈಗ ಇದಕ್ಕೆ ಸಂಬಂಧಪಟ್ಟ MB ಬರೆಯುವಂಥ ಇಂಜಿನಿಯರ್ MB ಬರೆದಿದ್ದಾರೆ. ಈಗ ಬಾವಿನೇ ಇಲ್ಲದೆ ಗುಣಮಟ್ಟ ಮತ್ತು ಕೆಲಸನ ಖಾತ್ರಿ ಮಾಡ್ಕೊಬೇಕಾದಂಥ ಇಂಜಿನಿಯರು ಅವರು ಸಂಪೂರ್ಣ ಇದಕ್ಕೆ MB ಬರೆದಿದ್ದಾರೆ, ಬಿಲ್ ಬರೆದಿದ್ದಾರೆ, ಅಲ್ಲಿ ಅಳತೆ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಕುಡಮಲಗಿ ಗ್ರಾಮ ಪಂಚಾಯತಿಯಲ್ಲಿ ಆ ದಿನದಲ್ಲೇ ಇದ್ದಂತಹ PDO, ಹಿಂದಿನ PDO ಸೀನಪ್ಪ ಅನ್ನೋರು ಈ ಬಾವಿಯಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇದೆ ಅನ್ನೋ ಥರದಲ್ಲಿ NOC ಕೊಟ್ಟಿದ್ದಾರೆ, ಪಂಚಾಯತಿ ಹ್ಯಾಂಡ್ ಓವರ್ ತಗೊಂಡಿರೋ ಥರದಲ್ಲಿ. ಆದರೆ ಇದನ್ನು ಸಂಬಂಧಪಟ್ಟ ಅಧ್ಯಕ್ಷರಿಗಾಗಿರಲಿ, ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಾಗಿರಲಿ ಅವರು ಯಾವುದೇ ಕಾರಣಕ್ಕೂ ತಿಳಿಸಿರೋದಿಲ್ಲ. ಇದನ್ನು ಮುಚ್ಚಿಟ್ಟಿರ್ತಾರೆ. ಮುಚ್ಚಿಟ್ಟು ಅವರು NOC ಕೊಟ್ಟಿದ್ದಾರೆ. ಆ ಮೂಲಕ ಅವರು ಬಿಲ್ ಆಗ್ಲಿಕ್ಕೆ ಸಹಕಾರ ಮಾಡಿದ್ದಾರೆ. ಮತ್ತು ಏನು ಸರ್ಕಾರಕ್ಕೆ ಒಂದು ಅಗ್ರಿಮೆಂಟ್ ಮುಖಾಂತರ ನಾನು ಈ ಕೆಲಸವನ್ನು ನ್ಯಾಯವಾಗಿ ಮಾಡಿಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾರೆ ಕಾಂಟ್ರಾಕ್ಟ್ರು, ಅವರು ಕೂಡ ತಪ್ಪಿತಸ್ಥರಾಗಿದ್ದಾರೆ. ಈ ವಿಚಾರದಲ್ಲಿ ಅವರು ಎಲ್ಲರ ಮೇಲೆ ಕ್ರಿಮಿನಲ್ ಮೊಕದ್ದಮೆನೇ ದಾಖಲಿಸಬೇಕು. ಯಾಕಂದರೆ ಸರ್ಕಾರಿ ಅನುದಾನದ ದುರುಪಯೋಗ, ಇನ್ನೊಂದು ಸರಿ ಅದೇ ಅನುದಾನನ ಅದೇ ಜಾಗಕ್ಕೆ ಕೊಡೋಕ್ಕೆ ಬರಲ್ಲ, ಇನ್ಯಾವುದೋ ಬೇರೆ ಅನುದಾನ ತರ್ಬೋದು ಬಿಟ್ಟರೆ. ಈಗ 4-6 ವರ್ಷ ಅವ್ರಿಗೆ ಬಾವಿ ಇಲ್ಲದೆ ಇರೋದು ಮತ್ತು ಸರ್ಕಾರಿ ಅನುದಾನದ ದುರುಪಯೋಗ ಆಗಿರೋದು, ಕ್ರಿಮಿನಲ್ ಮೊಕದ್ದಮೆನೇ ದಾಖಲಿಸಬೇಕು. ಮತ್ತು ಇಡೀ ತೀರ್ಥಹಳ್ಳಿ ತಾಲೂಕಿಗೆ ಇದೊಂದು ಮಾದರಿ ಆಗಬೇಕು, ಎಚ್ಚರಿಕೆ ಗಂಟೆ ಆಗಬೇಕು. ಇನ್ನು ಮುಂದೆ ಯಾರೂ ಈ ಥರ ಮಾಡಬಾರ್ದು. ಆಮೇಲೆ ಇನ್ನೊಂದು ಬೆಳವಣಿಗೆ ಏನಾಗಿದೆ ಅಂದರೆ 2021 ನಂತರ, 21-22 ನಂತರ ತಾಲೂಕ್ ಪಂಚಾಯತಿಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಲ್ಲ. ಆ ಸಂದರ್ಭದಲ್ಲಿ ನಾಳೆ ದಿನ ನಾವು ಯಾರನ್ನಾರು ರಾಜಕಾರಣಿಗಳನ್ನ ಇದಕ್ಕೆ ಗುರಿ ಮಾಡ್ಬೋದು. ನಾಳೆ ಯಾರಿದ್ದಾರೆ ಯಾರಿಲ್ಲ ನನಗೇನು ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಯಾರಿದ್ರೂ ತಪ್ಪಿತಸ್ಥರಿದ್ದರೆ ಅವ್ರಿಗೆ ಶಿಕ್ಷೆ ಆಗಲಿ. ಆದರೆ ನಂತರ ದಿನದಲ್ಲಿ ಎಲ್ಲ ಅಧಿಕಾರಿಗಳದೇ ಆಡಳಿತ ಇರೋದ್ರಿಂದ, ಮತ್ತು ಈಗ ಹಾಲಿ ನಮ್ಮ ಕಾರ್ಯನಿರ್ವಹಣಾಧಿಕಾರಿಯವರು ಶೈಲಾ ಮೇಡಮ್ ಇದ್ದಾರೆ, ತುಂಬ ದಕ್ಷರು ಮತ್ತು ಪ್ರಾಮಾಣಿಕರು ಅಂತ ಕೇಳ್ಪಟ್ಟಿದ್ದೀವಿ. ಅಂಥವ್ರು ಇರೋಂಥ ಜಾಗದಲ್ಲಿ ಈ ಥರ ಆಗಿರೋದು ನಮ್ಗೆ ತೀರಾ ಬೇಸರ ತಂದಿದೆ. ನಿನ್ನೆ ಕೂಡ ನಾವು ಅವ್ರನ್ನ ಸಂಪರ್ಕ ಮಾಡಿದಾಗ ನಾನು ಗುತ್ತಿಗೆದಾರನ ಸಂಪರ್ಕ ಮಾಡಿದ್ದೀನಿ, ತಕ್ಷಣ ಇದು ಸೂಕ್ತ ಕ್ರಮ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನೋಡೋಣ, ಅವ್ರ ಬಗ್ಗೆ ನಾವು ನಂಬಿಕೆ ಇಟ್ಟಿದ್ದೀವಿ. ಒಂದು ಎಚ್ಚರಿಕೆ ಸಂದೇಶ ಆಗೋಂಥ ಒಂದು ಕೆಲಸ ಆಗಬೇಕು ಅಂತ ಹೇಳ್ತಿರ್ಬೋದು. ಈಗ ನಮ್ಮ ಈ ಭಾಗದಲ್ಲಿ ಕುಕ್ಕೆ ಪ್ರಶಾಂತ್ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದರು. ಆದರೆ ಅವರು ಈ ಭಾಗದ ನಿಕಟ ಸಂಪರ್ಕ ಹೊಂದಿರೋದ್ರಿಂದ, ಯಾರು ಶ್ರುತಿ ವೆಂಕಟೇಶ್ ಅವರು ಈ ಬಾವಿಗೆ ಅನುದಾನ ಒದಗಿಸ್ಕೊಟ್ರು ಅನ್ನೋ ಮಾತನ್ನು ನಾನು ಕೇಳಿದ್ದೀನಿ, ಅದು ಸತ್ಯ ಇದೆ. ಆದರೆ ನಂತರದಲ್ಲಿ ಇದರ ದುರುಪಯೋಗ ಯಾರೇ ಮಾಡಿದ್ರು ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತ ನಾನು ಹೇಳ್ತೀನಿ. ಈಗ ನಾಳೆ ದಿನ ಅವರೇ ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ನಾವು ಯಾರೂ ಹೇಳಕ್ಕೆ ಬರೋದಿಲ್ಲ. ಈಗ ನಾಳೆ ನೇರವಾಗಿ ಗುರಿ ಆಗೋರು 3 ಜನ ಅಧಿಕಾರಿಗಳೇ ನೇರವಾಗಿ ಗುರಿ ಆಗ್ತಾ ಇದ್ದಾರೆ. ಇವ್ರ ಮುಖಾಂತರ ಇವ್ರ ಹಿಂದ್ಗಡೆ ಯಾರಿದ್ದಾರೆ ಅನ್ನೋದನ್ನ ಕಂಡುಕೊಳ್ಳೋದಕ್ಕೆ ನಮ್ದು ಯಾವುದೇ ತಕರಾರಿಲ್ಲ. ರೈಟ್. ಇಲ್ಲಿ ಕುಡಮಲ್ಗೆ ಗ್ರಾಮ ಪಂಚಾಯತಿಯ ಬೆಕ್ಷಕಿಂಜಗುಡ್ಡೆ ಗ್ರಾಮ, ಈ ಭಾಗದ ಸದಸ್ಯ ಕೂಡ ನಾನು ಹೌದು. ಇಲ್ಲಿ ಜನಗಳಿಗೆ ತುಂಬ ಅನ್ಯಾಯ ಆಗಿದೆ. ನಾವು ಈ ವರ್ಷ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಯ ವ್ಯವಹಾರಗಳ ಬಗ್ಗೆ ಕೂಡ ಆಡಿಟ್ ಆಗಿರೋದು ತುಂಬ ಒಳ್ಳೆಯ ವಿಚಾರ. ಈ ಹಿಂದೆ ಆಗ್ತಿರ್ಲಿಲ್ಲ, ಈಗ ಫಸ್ಟ್ ಆಗಿದೆ. ಆಗದೇ ಇದ್ದರೆ ಈ ವಿಚಾರವನ್ನೇ ಗೊತ್ತಾಗ್ತಿರಲಿಲ್ಲ ಅನ್ನಿಸ್ತದೆ. ಹಾಗಾಗಿ ಈ ಲೆಕ್ಕಾಚಾರವನ್ನು ತಂದಿರೋದಕ್ಕೆ ನಾನು ಸರ್ಕಾರ ಅಥವಾ ಆಡಳಿತ ಇದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆಯೇ ನಮ್ಮ ಅವಧಿಯಲ್ಲಿ ಇಂಥ ಭ್ರಷ್ಟಾಚಾರ ಆಯ್ತಲ್ಲ ಅನ್ನೋ ನೋವಿದೆ. ನಮ್ಮನ್ನು ಆರಿಸಿ ಗಳಿಸೋಂಥ ಜನರಿಗೆ ನಾನು ಕ್ಷಮೆ ಯಾಚಿಸ್ತೇನೆ. ಆದರೆ ಇದರಲ್ಲಿ ನಮ್ಮದು ಯಾವುದೇ ತಪ್ಪಿಲ್ಲ. ನಮ್ಮ ಗಮನಕ್ಕೆ PDO ಆಗಲಿ ಅಧ್ಯಕ್ಷರು ಅಥವಾ ಈ ಭಾಗದ ಸದಸ್ಯರ ಗಮನಕ್ಕೆ ತಂದಿಲ್ಲ. ತರದೇ PDO ಕೂಡ ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ, ಅದು ಕೂಡ ತಪ್ಪು.
ತಪ್ಪಿತಸ್ಥರು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗಲಿ ಮತ್ತು ದಂಡ ವಸೂಲಿ ಆಗಲಿ, ಮತ್ತು ಈ ಭಾಗದಲ್ಲಿ ಪುನರ್ ಬಾವಿ ನಿರ್ಮಾಣ ಆಗಬೇಕು. ಇಲ್ಲದ್ರೆ ಈ ಭಾಗದ ದಲಿತರಿಗೆ ತುಂಬ ಅನ್ಯಾಯ ಆದಂಗೆ ಆಗುತ್ತೆ. ಇಲ್ಲಿ ಬಾವಿಯ ಅವಶ್ಯಕತೆ ಇದೆ. ಹಾಗಾಗಿ ನ್ಯಾಯ ಕೂಡ ಸಿಗಲಿ ಅಂಥೇಳಿ ನಾನು ಇವ್ರ ಪರವಾಗಿ ಸದಾ ನಿಂತಿರ್ತೇನೆ. ದಯಮಾಡಿ ಇದಕ್ಕೆ ನ್ಯಾಯ ಒದಗಿಸ್ಬೇಕು ಅಂಥೇಳಿ. ಬಂಡೆ ವೆಂಕಟೇಶಣ್ಣನ ಹೆಂಡ್ತಿನೂ ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದರು. ನಮಗೆ ಗೊತ್ತಿಲ್ಲ ಇಲ್ಲಿ ಇಟ್ಟಿರೋದು. ಬಟ್ ಏನೋ ಒಂದು ಬಾವಿ ಇಟ್ಟರೆ ಅಂತ ಗೊತ್ತಾಯಿತು. ಬಟ್ ಬಾವಿ ಇಟ್ಟ ಮೇಲೆ ರಿಂಗ್ ಮಾಡಿ ಬಾವಿ ಮಾಡಿಸ್ದೇ ಇರ್ತಕ್ಕಂಥದ್ದು ಅತ್ಯಂತ ಇದು ಅಮಾನ್ಯ. ಹಾಗಾಗಿ ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಬಾವಿ ಆಗಬೇಕು. ದಲಿತರಿಗೆ ಅನ್ಯಾಯ ಆಗ್ತಾಯಿದೆ. ಇಂಥ ಮೋಸ ವ್ಯವಹಾರಗಳು ಎಲ್ಲೂ ಆಗಬಾರ್ದು ಅನ್ನೋದು ನಮ್ಮ ಒಂದು ಬೇಡಿಕೆ. ಊರಿನ ಗ್ರಾಮಸ್ಥ. ನಮ್ಮ ದೇವಸ್ಥಾನಕ್ಕೊಂದು ಬಾವಿ ಮಂಜೂರಾಗಿತ್ತು. ಆದರೆ ಅದು ನಮ್ಮ ಗಮನಕ್ಕೆ ಇದುವರೆಗೂ ಬಂದಿರಲಿಲ್ಲ. ಮೊನ್ನೆ ನಡೆದಂಥ ಸೋಷಿಯಲ್ ಆಡಿಟಲ್ಲಿ ನಮಗೆ ಗೊತ್ತಾಗಿದೆ. ನಾವು ಅಂದ್ಕೊಂಡಿದ್ವಿ ಇದು ಯಾರೋ ಸ್ಪಾನ್ಸರ್ ಮಾಡಿದ್ದಾರೆ, ಹಾಗಾಗಿ ಇಲ್ಲಿ ರಿಂಗ್ ಬಿಟ್ಟಿದ್ದಾರೆ, ಅದು ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ. ಅಂದರೆ ಇಲ್ಲ, ನಾವೇ ಗ್ರಾಮಸ್ಥರು ಸೇರಿ ಬಾವಿ ತೋಡುವಂಥ ಕ್ರಮ ಅಂತ ಮಾಡಿದ್ವಿ. ಆದರೆ ಮೊನ್ನೆ ದಿನದಲ್ಲಿ ಆಡಿಟ್ ಆದಾಗ ಬಾವಿ ಮಂಜೂರಾಗಿದೆ. ಆದರೆ ಬಾವಿನೇ ತೋಡದೆ ಬಿಲ್ ಪಾಸ್ ಆಗಿದೆ ಅಂತ ಮೊನ್ನೆ ಗೊತ್ತಾಯಿತು. ಆದರೆ ಯಾವುದ್ಯಾವುದು ಫೋಟೋ ಇಟ್ಟು ಬೇರೆ ಕಡೆದೆಲ್ಲ ಇಟ್ಟು ಇದೊಂದು ನಮ್ಮ ದೇವಸ್ಥಾನಕ್ಕಾಗಿರೋಂಥ ಬಾವಿನ ಬಿಲ್ ಮಾಡಿಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ಬಾವಿನೇ ಇಲ್ಲ, ಬಾವಿ ಕಾಣೆ ಆಗಿದೆ. ಈಗ ಶ್ರುತಿ ವೆಂಕಟೇಶ್ ಮೇಡಮ್ ಅವರಿಗೆ ಮನವಿ ಮಾಡಿದ್ವಿ, ಅವರು ಮಂಜೂರು ಮಾಡ್ತೀವಿ ಅಂತ ಹೇಳಿದರು. ಆದರೆ ಮುಂದಿನ ದಿನಗಳಲ್ಲಿ ನೋಡಿದಾಗ ಅದು ಆಗಲಿಲ್ಲ. ನಾವು ಇನ್ನೂ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಇದುವರೆಗೂ ಆಗಿಲ್ಲ. ಮೊನ್ನೆ ನೋಡಿದಾಗಲೇ ಗೊತ್ತಾಗಿದ್ದು ಬಾವಿ ಆಗದೇ ಇಷ್ಟೆಲ್ಲ ಆಗಿದೆ, ಹಗರಣ ಆಗಿದೆ ಅಂತ.